श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ. ಅಧ್ಯಾಯ 16. ದೈವಾಸುರ ಸಂಪತ್ತಿ ವಿಭಾಗ ಯೋಗ. ಸಂಪುಟ 17. ಪರಿಧಾತಯಾಹಿ ಪಾಯ ಪಡತಾ ನುಠಿ ಗತಾಯು ಪಂಡು ಸುತ ತೈಸಿ ನುಪಜೆ ಉಪಜವಿತ ಕ್ರೋಧೋರ್ಮೀಗ. ಅರ್ಜುನ ಗತಾಯುಷಿ ಬದುಕಲಾರನು ನಮಸ್ಕರಿಸಿದರು ಬ್ರಹ್ಮನನ್ನು. ಅದರಂತೆ ಸಿಟ್ಟಿಗೆಬ್ಬಿಸುವುದಕ್ಕಾಗಿ ಮಾಡಿದರೆ ಎಷ್ಟೇ ಪ್ರಯತ್ನವನ್ನು ಅವನು ಸಿಟ್ಟಿಗೇಳುವುದಿಲ್ಲ. ಹೇ ಅರ್ಜುನ, ಬ್ರಹ್ಮನಿಗೆ ನಮಸ್ಕರಿಸಿದರೂ ಸತ್ತ ಮನುಷ್ಯನು ಬದುಕಲಾರನು. ಅದರಂತೆ ಅವನನ್ನು ಸಿಟ್ಟಿಗೆಬ್ಬಿಸುವುದಕ್ಕಾಗಿ ಮೇಲೆ ಹೇಳಿದಂಥ ಅನೇಕ ಪ್ರಯತ್ನ ಮಾಡಿದರೂ ಅವನು ಸಿಟ್ಟಿಗೇಳುವುದಿಲ್ಲ. ಅಕ್ರೋಧತ್ವ ಐಸೆ ನಾವತೆಯೇ ದಶೆ ಜಾಣ ಶ್ರೀನಿವಾಸೆ ಮಣಿತಲೇತಯ. ಅಕ್ರೋಧತ್ವ ಎಂಬುದು ಈ ಅವಸ್ಥೆಯ ಹೆಸರಾಗಿರುವುದು. ಹೀಗೆ ತಿಳಿಯಬೇಕೆಂದು ಶ್ರೀನಿವಾಸನೆಂದನು. ಅಕ್ರೋಧತ್ವ ಎಂಬುದು ಈ ಅವಸ್ಥೆಯ ಹೆಸರಾಗಿರುವುದೆಂದು ತಿಳಿಯಬೇಕೆಂದು ಶ್ರೀನಿವಾಸನು ಅರ್ಥಾತ್ ಶ್ರೀಕೃಷ್ಣನು ಹೇಳಿದನು. ಆತ ಮೃತ್ತಿಕಾ ತ್ಯಾಗೆ ಘಟು ತಂತು ತ್ಯಾಗೆ ಪಟು ತ್ಯಜಿಜೆ ಜೇವಿ ವಟು ಬೀಜತ್ಯಾಗೆ. ಮೃತ್ತಿಕಾ ತ್ಯಾಗದಿಂದ ಘಟದ, ನೂಲಿನ ತ್ಯಾಗದಿಂದ ಪಟದ, ಬೀಜ ತ್ಯಾಗದಿಂದ ವಟದ ತ್ಯಾಗವಾದಂತಾಗುವುದು. ಮಣ್ಣಿನ ತ್ಯಾಗದಿಂದ ಘಟದ ತ್ಯಾಗ ಮಾಡಿದಂತಾಗುವುದು. ನೂಲಿನ ತ್ಯಾಗದಿಂದ ಬಟ್ಟೆಯ ತ್ಯಾಗ ಮಾಡಿದಂತಾಗುವುದು. ಅದೇ ರೀತಿ ಬೀಜದ ತ್ಯಾಗದಿಂದ ವಟವೃಕ್ಷದ ಅರ್ಥಾತ್ ಆಲದ ಮರದ ತ್ಯಾಗ ಮಾಡಿದಂತಾಗುವುದು. ಕಾ ತ್ಯಜೂನಿ ಭಿಂತಿ ಮಾತ್ರ ತ್ಯಜಿಜೆ ಆಗವೇಚಿ ಚಿತ್ರ. ಕಾ ನಿದ್ರಾ ತ್ಯಾಗೆ ವಿಚಿತ್ರ ಸ್ವಪ್ನಜಾಳ. ಅಥವಾ ಬಿಟ್ಟರೆ ಗೋಡೆಯನ್ನು ಬಿಟ್ಟಂತಾಗುವುದು ಚಿತ್ರವನ್ನು. ನಿದ್ರಾ ತ್ಯಾಗದಿಂದ ವಿಚಿತ್ರ ಸ್ವಪ್ನ ಜಾಲವನ್ನು ಬಿಟ್ಟಂತಾಗುವುದು. ಒಂದು ಗೋಡೆಯ ಮೇಲೆ ಒಂದು ಚಿತ್ರ ಬರೆದಿದ್ದರೆ ಆ ಗೋಡೆಯನ್ನು ಬಿಟ್ಟು ಬಿಟ್ಟರೆ ಚಿತ್ರವನ್ನೇ ಬಿಟ್ಟಂತಾಗುವುದು. ಅಥವಾ ನಿದ್ರಾ ತ್ಯಾಗದಿಂದ ಅರ್ಥಾತ್ ನಿದ್ರೆಯಿಂದ ಎಚ್ಚರಗೊಂಡರೆ ವಿಚಿತ್ರ ಸ್ವಪ್ನ ಜಾಲವನ್ನೇ ಬಿಟ್ಟಂತಾಗುವುದು. ನಾನಾ ಜಳತ್ಯಾಗೆ ತರಂಗ ವರ್ಷಾತ್ಯಾಗೆ ಮೇಘ ತ್ಯಜಿಜತಿ ಜೈಸೆ ಭೋಗ ಧನತ್ಯಾಗೆ. ಅಥವಾ ಜಲತ್ಯಾಗದಿಂದ ತರಂಗ, ವರ್ಷಾತ್ಯಾಗದಿಂದ ಮೇಘ, ಬಿಟ್ಟು ಹೋಗುವವು ಭೋಗ ಧನತ್ಯಾಗದಿಂದ. ಅಥವಾ ಜಲತ್ಯಾಗದಿಂದ ತೆರೆಗಳನ್ನು, ಮಳೆಯ ತ್ಯಾಗದಿಂದ ಮೇಘಗಳನ್ನು ಬಿಟ್ಟಂತಾಗುವುದು. ಅದರಂತೆ ಧನತ್ಯಾಗದಿಂದ ಭೋಗಗಳು ಬಿಟ್ಟು ಹೋಗುವವು. ದೇವಿ ಬುದ್ಧಿಮಂತಿ ದೇಹಿ ಅಹಂತಾ ಸಾಂಡೂನಿ ಪಾಹಿ
ಚಾಂಡಿಜೆ ಅಶೇಷ ಹಿ ಸಂಸಾರ ಜಾತ. ಆದ್ದರಿಂದ ಬುದ್ಧಿವಂತರು ದೇಹದಲ್ಲಿ ಅಹಂಕಾರ ಬಿಡಬೇಕದರಲ್ಲಿ, ಅಂದರೆ ಬಿಟ್ಟಂತಾಗುವುದು ಸಮಸ್ತವನ್ನಿಲ್ಲಿ ಸಂಸಾರವನ್ನು. ಆದ್ದರಿಂದ ಬುದ್ಧಿವಂತರು ತಮ್ಮ ದೇಹದಲ್ಲಿರುವ ಅಹಂಕಾರ ಬಿಡಬೇಕು, ಅಂದರೆ ಸಮಸ್ತ ಸಂಸಾರವನ್ನೇ ಬಿಟ್ಟಂತಾಗುವುದು. ತಯಾನಾಮತ್ಯಾಗು ಮಣೇತೋ ಯಜ್ಞಾಂಗು ಹೇ ಮಾನೂನಿ ಸುಭಗು ಪಾರ್ಥುಪುಸೆ. ಅದಕ್ಕೆನ್ನುವರು ತ್ಯಾಗ, ಹೀಗೆಂದನು ಯಜ್ಞಾಂಗ. ಇದನ್ನರಿತು ಅಹೋಭಾಗ ಅರ್ಜುನ ಹೀಗೆಂದನು. ಈ ರೀತಿಯಾಗಿರುವುದಕ್ಕೆ ತ್ಯಾಗವೆಂದು ಅನ್ನುತ್ತಾರೆ. ಹೀಗೆ ಯಜ್ಞಭೋಕ್ತ ಆದ ಶ್ರೀಕೃಷ್ಣನು ಹೇಳಿದನು. ಇದನ್ನರಿತು ಭಾಗ್ಯವಂತನಾದ ಅರ್ಜುನನು ಹೀಗೆಂದನು. ಆತಾ ಶಾಂತಿಚೇ ಜಿ ಲಿಂಗ ತೇ ವ್ಯಕ್ತಮದ ಸಾಂಗ ದೇವೋ ಮಣತಿ ಚಾಂಗ ಅವಧಾನದೇಯಿ. ಈಗ ಶಾಂತಿಯ ಲಕ್ಷಣ ಮಾಡಬೇಕು ಅವುಗಳ ವಿವರಣ, ಭಗವಂತನೆಂದನು ಅವಧಾನ ಕೊಡಬೇಕು ಉತ್ತಮವಾಗಿ. ಹೇ ಕೃಷ್ಣ, ಈಗ ನೀನು ನನಗೆ ಶಾಂತಿಯ ಲಕ್ಷಣಗಳ ವಿವರಣೆ ಮಾಡಬೇಕೆಂದನು. ಅದಕ್ಕೆ ಭಗವಂತನು ಆಗಲಿ ಮಾಡುತ್ತೇನೆ, ಆದರೆ ನೀನು ಉತ್ತಮವಾಗಿ ನನ್ನ ಕಡೆಗೆ ಲಕ್ಷ್ಯ ಕೊಡಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.